ಅಮ್ಮ ಎಂದರೆ ಏನೋ ಹರ್ಷವು ನಮ್ಮ ಪಾಲಿಗೆ ಅವಳೇ ದೈವವು. ಅಮ್ಮ ಎನ್ನಲು ಎಲ್ಲ ಮರೆತೆವು, ಎಂದು ಕಾಣದ ಸುಖವ ಕಂಡೆವು. ಅಮ್ಮ ಎಂದರೆ ಏನೋ ಹರ್ಷವು ನಮ್ಮ ಪಾಲಿಗೆ ಅವಳೇ ದೈವವು. ಅಮ್ಮನ ಮಡಿಲು ಅಂದ್ರೇ ಒಂದು ರೀತಿಯ ಸ್ವರ್ಗ ಸುಖ. ಅಮ್ಮನ ಮಡಿಲಲ್ಲಿ ನಾವಿದ್ದರೆ ನಮಗೆ ಯಾವುದ ಪರಿವೇ ಇರಲ್ಲ, ಇಡೀ ಪ್ರಪಂಚನೇ ಮರೆತು ಬಿಡ್ತೀವಿ ಅಲ್ವಾ. ಈಗಲೂ ಸಹ ನನಗೆ ಅಮ್ಮನ ಮಡಿಲು ಬೇಕು, ಅಮ್ಮನ ಕೈ ತುತ್ತಬೇಕು ಅಂತ ಹೇಳಿ ತುಂಬ ಆಸೆ ಆಗುತ್ತೆ. ಅದು ಹಸು ತನ್ನ ಕರು ಹಾಲು ಕುಡಿಯುವಾಗ ಎಷ್ಟು ಪ್ರೀತಿಯಿಂದ ಅದರ ಬೆನ್ನ ಮೇಲೆ ತನ್ನ ಮುಖ ಹಾಕ್ಕೊಂಡು ನಿಂತಿದೆ ನೋಡ್ರಿ. ನೋಡ್ರಿ, ತನ್ನ ಮಗು ಹಾಲು ಕುಡಿತಾ ಇದೆ, ಅದು ಪ್ರೀತಿಯಿಂದ ಅದ್ರ ಬೆನ್ನ ಮೇಲೆ ಮುಖ ಹಾಕ್ಕೊಂಡು ನೋಡಿ. ಇದು ತಾಯಿ ಪ್ರೀತಿ ಅಂದರೆ ನಿಜವಾದ ತಾಯಿ ಪ್ರೀತಿ ಇದೆ ನೋಡಿ. ಅಮ್ಮ ತನಗೆ ನೋವಾಗ್ತಾ ಇರುತ್ತೆ ಹಾಲು ಕುಡಿಸುವಾಗ, ಆದರೂ ಮಗುನ ಮುದ್ದಿಸ್ತಾ ಇರ್ತಾಳೆ. ಇದು ನಿಜವಾದ ಪ್ರೀತಿ. ನೀವೆಲ್ಲ ಹೋಗಲ್ವ ನೀವು? ಗೋಮೂತ್ರ ಎಲ್ಲರೂ ಹೊರಟರು ನೋಡಿ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಎಲ್ಲ ನೋಡ್ರಿ, ಎಲ್ಲರೂ ಮೆಲ್ಲಕ್ಕೆ ಒಬ್ಬರು ಹೊರಟಿದ ತಕ್ಷಣ ಎಲ್ಲರೂ ಅವ್ರ ಮನೆಗೆ ಹೊರಟರು. ಈಗ ನಾವು ಹೊರಡ್ತೀವಿ. ಈಗ ಯಾಕೆ ನೀನು ಯಾಕೆ ನಿಂತೆ? ಸಗಣಿ ಹಾಕಬೇಕಾ? ಚೀ ಕಳ್ಳ, ನಾಚಿಕೆ ಆಗಲ್ಲ ನಿಮಗೆ? ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದಿನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಸ್ನೇಹಿತರೆ, ಯಾವುದೇ ಮನೆತನಕ್ಕಾದರೂ ಒಂದು ಕೋಡ್ ವರ್ಡ್ಸ್ಗಳಿರುತ್ತೆ, ಜೊತೆಗೆ ಅವ್ರದ್ದೇ ಆದ ಒಂದು ಸಿಮಿಲಾರಿಟಿ ಇರುತ್ತೆ. ಗೊತ್ತಾ ನಿಮಗೆ? ಹಳ್ಳಿ ಕಡೆ ಹೋದರೆ ಖಾನ್ದಾನ್ಗಳಿರುತ್ತೆ, ಈ ಟೌನ್ ಕಡೆ ಕೆಲಸದ ಮೇಲೆ ಅವ್ರು ಬಂದುಬಿಟ್ಟು ಚಿಕ್ಕ ಚಿಕ್ಕ ಕುಟುಂಬ ಇರುತ್ತೆ, ಅಪ್ಪ ಅಮ್ಮ ಮಕ್ಕಳು ಅಷ್ಟೇ. ಆದರೆ ಹಿಂದೆ ಹಳ್ಳಿ ಕಡೆ ಹೋದರೆ ಅದೊಂದು ಮನೆತನ, ದೊಡ್ಡ ಮನೆತನ ಇರುತ್ತೆ, ಖಾನ್ದಾನ್ ಇರುತ್ತೆ. ಆ ಖಾನ್ದಾನಲ್ಲಿ ಅವ್ರದ್ದೇ ಆದ ಗುಣಲಕ್ಷಣಗಳಿರುವಂತಹ ವ್ಯಕ್ತಿಗಳಿರ್ತಾರೆ. ಆಮೇಲೆ ಅವ್ರ ಮುಖಗಳನ್ನು ನೋಡಿದ್ರೆ ಸಾಕು, ಇವರು ಇಂಥ ಮನೆತನದವರೇ ಅಂತ ಕಂಡುಹಿಡ್ತಾರೆ. ಯಾಕೆಂದರೆ ಅವ್ರ ಅಜ್ಜ ಅಜ್ಜಿ ಎಲ್ಲರಿಂದಲೂ ಆ ಗುಣಲಕ್ಷಣಗಳು ಬಂದಿರುತ್ತೆ. ಎಲ್ಲ ಒಂದೇ ಮಾತ್ರನ? ಖಂಡಿತ ಇಲ್ಲ, ಪ್ರಾಣಿಗಳಲ್ಲೂ ಇದೆ. ನೋಡಿ ಇವ್ರು ನೋಡಿ ನಾನು ಕತೆ ಹೇಳ್ತೀನಿ. ಎಲ್ಲ ರೆಡಿಯಾಗಿ ನಿಂತಿದ್ದಾರೆ, ಸಾಲಾಗಿ ನಿಂತಂಗೆ ಕೂತ್ಕೊಂಡೆ ನೋಡ್ರಿ. ಇಲ್ಲೊಂದಿಷ್ಟು ಜನ ಆಯಿತಾ ನೋಡ್ರಿ, ಒಂದು ಚೂರಾರು ಅಲ್ಲಾಡ್ತಿದ್ದಾರ, ಒಂದು ಚೂರು ಲೈನಿಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಅದೊಂದು ಮಾತ್ರ ಒಂಚೂರು ವೈಟ್ ಹಣೆಗೆ, ಇವನೊಬ್ಬ ಒಂಚೂರು, ಇವಳೊಬ್ಬಳು ಒಂಚೂರು ವೈಟ್ ಹಣೆಗಿದೆ. ಬಿಟ್ಟರೆ ಇನ್ನೆಲ್ಲ ಲೈನಿಗೆ ಇವ್ರು ಇಷ್ಟೇ ಇಲ್ಲ. ಇಲ್ಲಿ ನೋಡ್ರಿ, ಅಲ್ಲೊಂದಿಷ್ಟು ಜನ ಕೂತ್ಕೊಂಡಿದ್ದಾರೆ. ಎಲ್ಲ ಲೈನಿಗೆ, ಇವಳು ಬ್ಲ್ಯಾಕಿನೇ. ಇಲ್ಲೊಂದಿಷ್ಟು ಜನ ಎಲ್ಲ ಕಪ್ಪು, ಒಂದೂ ಬೆಳ್ಳಗಿಲ್ಲ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ, ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಎಷ್ಟು ಶಿಸ್ತಿನ ಸಿಪಾಯಿಗಳ ರೀತಿ ಲೈನಾಗಿ ನಿಂತ್ಬಿಟ್ಟಿದೆ ಅಲ್ಲ.
ಇಲ್ಲಿ ಮೋಸ್ಟ್ ಅಟ್ರಾಕ್ಷನ್ ಅಂತಂದರೆ ಇಲ್ಲಿರುವಂಥ ಎಲ್ಲ ಹಸುಗಳು ಸಹ ಸೇಮ್ ಕಲರ್ ಇದೆ. ಮತ್ತು ಮುಖ, ಹೈಟು, ವೆಯ್ಟು, ಫ್ಯಾಟು, ಕಲ್ಲರ್, ಆ ಕೋಡ್ಗಳ ಒಂದು ಕೋಡ್ಗಳಿರುವಂತಹ ಶೈಲಿ ಏನಿದೆ ಎಲ್ಲವೂ ಸೇಮ್ ಟು ಸೇಮ್. ನನಗೆ ತುಂಬ ಆಶ್ಚರ್ಯ ಆಯಿತು. ನಾನು ಹೀಗೆ ಹಳ್ಳಿ ಕಡೆ ಹೊರಟಿದ್ದೆ. ಹಳ್ಳಿ ಕಡೆ ಹೊರಟಾಗ ಅಲ್ಲಿ ಒಂದು ಕೆಂಚನಾಲ ಅಂತೇಳಿ ಊರು ಸಿಕ್ಕತ್ತೆ. ಅಲ್ಲಿ ಮಾರಿಕಾಂಬೆ ಟೆಂಪಲ್ ಇದೆ. ಆ ಮಾರಮ್ಮನ ದೇವಸ್ಥಾನದ ಮುಂಭಾಗದಲ್ಲಿ ಈ ಕಪ್ಪು ಸುಂದರಿಯರು, ಎಲ್ಲರೂ ಸುಂದರಿಯರೇ, ಏನು ಸುಂದರರು ಒಂದು ಇಬ್ಬರೋ ಮೂರು ಜನ ಇದ್ರಷ್ಟೇ, ಇನ್ನೆಲ್ಲ ಸುಂದರಿಯರೇ. ಈ ಕಪ್ಪು ಸುಂದರಿಯರು ಸಾಲಾಗಿ ಲೈನಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇನ್ನೊಂದಷ್ಟು ಜನ ಅಲ್ಲಿ ಮಣ್ಣಲ್ಲಿ ಕೂತ್ಕೊಂಡಿದ್ದಾರೆ. ನನಗಂತೂ ಸಖತ್ ಅಂದರೆ ಸಖತ್ ಆಶ್ಚರ್ಯ ಆಯಿತು ಅವ್ರನ್ನ ನೋಡಿ. ಯಾಕೆ ಅಂತಂದರೆ ಕೆಲವು ಫ್ಯಾಮಿಲಿಯವ್ರನ್ನ ನಾವು ಮನುಷ್ಯರನ್ನ ಕಂಡುಹಿಡಿತೀವಲ್ವ, ಕೆಲವು ಫ್ಯಾಮಿಲಿ ಮನುಷ್ಯರುಗಳನ್ನು ಆರಾಮ್ಸೆ ಕಂಡುಹಿಡ್ಬೋದು. ಅವ್ರ ಮುಖ ನೋಡಿದ ತಕ್ಷಣ ನೀನು ಇಂಥವ್ರ ಮನೆ ಮಗಳೇ ಅಲ್ವಾ, ಅಥವಾ ಇಂಥವ್ರ ಮನೆ ಮಗನೇ ಅಲ್ವಾ ಅಂತ ಹೇಳ್ತಾರೆ ಅಲ್ವಾ. ಹಾಗೆ ಇವುಗಳು ಸಹ ಎಲ್ಲ ಸೇಮ್ ಖಾನ್ದಾನಿಗೆ ಸೇರಿದಂತಹ ಹಸುಗಳ ರೀತಿ. ಅಂದರೆ ಒಂದೇ ಅಜ್ಜ ಅಜ್ಜಿ ಹಿಂದೆ ಅವ್ರ ಮಕ್ಕಳು ಅವ್ರ ಮಕ್ಕಳು ಅವ್ರ ಮಕ್ಕಳು ಹುಟ್ಟಿದ್ರೆ ಹೇಗೆ ಸೇಮ್ ಫೇಸ್ ಕಟ್ಟಿರುತ್ತೋ ಅದೇ ಥರ ಫುಲ್ಲು ಸೇಮ್ ಇದ್ವು ನೋಡ್ರಿ ಎಲ್ಲ ಹಸುಗಳು ಸಹ. ಹಸುಗಳಿರ್ಬೋದು, ಅವುಗಳ ಕರುಗಳಿರ್ಬೋದು, ಎಲ್ಲವೂ ಅಷ್ಟೇ ಒಂದೇ ರೀತಿ ಮುಖ ಒಂದು ಸೇಮ್, ಅವುಗಳ ಕೋಡಿಂದು ರೀತಿ ಆಕಾರ ಸೇಮ್, ಅವುಗಳ ಕಣ್ಣು ಸೇಮ್, ಅವುಗಳ ಕಲ್ಲರ್ ಅಂತೂ ಡಿಟ್ಟೋ ವೈಟ್ ಒಂದೂ ಇಲ್ಲ. ಯಾವುದೋ ಒಂದು ಎರಡು ಕರು ಮಾತ್ರ ಒಂದರ ಮೇಲೆ ಹಣೆ ಒಂದು ಸ್ವಲ್ಪ ವೈಟ್ ಇತ್ತು, ಅದು ಬಿಟ್ಟರೆ ಇನ್ನೊಂದು ಕರು ಈಗ ಕಪ್ಪಗಿರೋರಲ್ಲೇ ಸ್ವಲ್ಪ ವೈಟಿಶ್ ಬರ್ತಾರಲ್ವ, ಲೈಟಾಗಿ ಬ್ರೌನ್ ಕಲರ್ ಬರ್ತಾರಲ್ಲ, ಆ ರೀತಿ ಒಂದು ಲೈಟ್ ಬ್ರೌನ್ ಕಲರ್ ಕರು ಇತ್ತು. ಅದು ಬಿಟ್ಟರೆ ಇನ್ನೆಲ್ಲ ಡಿಟ್ಟೋ. ನನಗಂತೂ ಸಖತ್ ನಗು ಅಂದರೆ ನಗು ಬರ್ತಾಯಿತ್ತು. ಯಾಕೆ ಅಂದರೆ ಕೆಲವೊಂದು ಫ್ಯಾಮಿಲಿ ಜನರು ಇರ್ತಾರಲ್ವ, ಅವರು ಸೇಮ್ ಒಂದೇ ಥರ ಕಾಣಿಸ್ತಾ ಇರ್ತಾರೆ. ನೀವು 10 ತಲೆಮಾರಿಂದ ತಗೊಳ್ಳಿ ಅವ್ರನ್ನ, ಸೇಮ್ ಫೇಸು. ಅವ್ರನ್ನ ಆರಾಮ್ಸೆ ಕಂಡಿಡ್ಬೋದು ನೀ ಇಂಥರ ಫ್ಯಾಮಿಲಿ ಮಗ ಅಲ್ವಾ ಅಥವಾ ಮಗಳಲ್ವಾ ಅಂತ. ಆ ರೀತಿ ಇದ್ವು ಈ ಹಸುಗಳು. ಅಮ್ಮ ನನ್ನೀ ಜನುಮ ನಿನ್ನ ವರದಾನವಮ್ಮ, ಅಮ್ಮ ನಿನಗ್ಯಾರು ಸಮ, ನನ್ನ ಜಗ ನೀನೆ ಅಮ್ಮ, ನಿನ್ನ ಆಲಾಲಿಪದ ನನ್ನ ಒಳಗೆ ಸದಾ ನಿಲ್ಲದೆ ಮಿಡಿದಿದೆ ಅಮ್ಮ, ಗುಡಿಯ ಹಂಗಿರದ ಕೀರ್ತನೆ ಬೇಕಿರದ ನಡೆವ ದೈವವೇ ಅಮ್ಮ, ಅಮ್ಮ ನನ್ನೀ ಜನುಮ ನಿನ್ನ ವರದಾನವಮ್ಮ. ಬಾಬಾ ಗುದ್ದಿ ಕುಡಿತೀಯಲ್ಲಮ್ಮ, ಮೆಲ್ಲಕ್ಕೆ ಕುಡಿಯೇ. ನಿಮ್ಮಮ್ಮಂಗೆ ನೋವಾಗಲ್ವಾ ಆ ಥರ ಗುದ್ದಿ ಕುಡಿತೀಯಲ್ಲ? ಇವರೆಲ್ಲ ಹೆಂಗೆ ನಿಂತಿದ್ದಾರೆ ನೋಡ್ರಿ. ಯಾಕೆ ನಿಂತಿದ್ದಾರೆ ಗೊತ್ತಿಲ್ಲ, ಏನಕ್ಕೆ ನಿಂತಿದ್ದಾರೆ ಗೊತ್ತಿಲ್ಲ. ಏನಾರು ಮೀಟಿಂಗ್ ಮಾಡ್ತಾ ಇದ್ದಾರಾ ಅಥವಾ ಇನ್ನು ಯಾವ ಕಾರಣಕ್ಕೆ ನಿಂತಿದ್ದಾರೆ ಗೊತ್ತಾ? ಎಲ್ಲರೂ ಒಂದೇ ಫ್ಯಾಮಿಲಿಯವ್ರ ಥರ ಇದ್ದಾರೆ, ಎಲ್ಲರೂ ಒಂದೇ ಫ್ಯಾಮಿಲಿಯವರೇ. ಪ್ರತಿಯೊಬ್ಬರಿಗೂ ಒಬ್ಬರು ಮುಖದಿಂದ ಒಬ್ಬರು ಮುಖಕ್ಕೆ ಹೋಲಿಕೆ ಇದೆ ನೋಡಿ, ಯಾರೂ ಚೇಂಜ್ ಇಲ್ಲ. ಇವರೆಲ್ಲ ಒಂದೇ ಖಾನ್ದಾನವರು ಅಂತ ಆರಾಮ್ಸೆ ಕಂಡುಹಿಡಿಬೋದು. ಕೆಲವ್ರದ್ದು ಕೋಡ್ ವರ್ಡ್ ಇರುತ್ತೆ ನೋಡಿ, ಎಲ್ಲ ಒಂದೇ ಮನೆತನದವರು ಅಂತ. ಮಲೆನಾಡು ಗಿಡ್ಡಗಳೇ ಹೌದು, ಆದರೆ ಈ ಫುಲ್ ಬ್ಲ್ಯಾಕ್. ಆ ಕರು ಒಂಚೂರು ನೋಡೋದು, ಹಸು ತನ್ನ ಕರು ಹಾಲು ಕುಡಿಯುವಾಗ ಎಷ್ಟು ಪ್ರೀತಿಯಿಂದ ಅದ್ರ ಬೆನ್ನ ಮೇಲೆ ತನ್ನ ಮುಖ ಹಾಕ್ಕೊಂಡು ನಿಂತಿದೆ ನೋಡ್ರಿ. ನೋಡ್ರಿ, ತನ್ನ ಮಗು ಹಾಲು ಕುಡಿತಾ ಇದೆ, ಅದು ಪ್ರೀತಿಯಿಂದ ಅದ್ರ ಬೆನ್ನ ಮೇಲೆ ಮುಖ ಹಾಕ್ಕೊಂಡು ನೋಡಿ. ಇದು ತಾಯಿ ಪ್ರೀತಿ ಅಂದರೆ ನಿಜವಾದ ತಾಯಿ ಪ್ರೀತಿ ಇದೆ ನೋಡಿ. ಅಮ್ಮ ತನಗೆ ನೋವಾಗ್ತಾ ಇರುತ್ತೆ ಹಾಲು ಕುಡಿಸುವಾಗ, ಆದರೂ ಮಗುನ ಮುದ್ದಿಸ್ತಾ ಇರ್ತಾಳೆ. ಇದು ನಿಜವಾದ ಪ್ರೀತಿ. ನೀವೆಲ್ಲ ಹೋಗಲ್ವ ನೀವು? ಗೋಮೂತ್ರ
ಎಲ್ಲರೂ ಒಂದು ಕಡೆ ನಿಂತಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ, ಏನು ನಡೀತಾ ಇದೆ ಅಂತ ಗೊತ್ತಿಲ್ಲ, ಏನು ಮೀಟಿಂಗ್ ನಡೀತಾ ಇದೆಯಾ ಏನು ಎತ್ತ ಎಂಥದ್ದು ಗೊತ್ತಿಲ್ಲ. ಆದರೆ ಅಷ್ಟು ಒಂದೇ ಫ್ಯಾಮಿಲಿಯವರು ಅಂತೇಳಿ ಮಾತ್ರ ಕನ್ಫರ್ಮ್ಡ್. ಬಾಯ್. ಹೊರಟ್ರೆ ಇಲ್ಲ, ಮಳೆ ಸ್ಟಾರ್ಟ್ ಆಯ್ತು ಅಂತ ಹೊರಟ್ರೆ, ಯಾತಕ್ಕೆ ಹೊರಟ್ರಿ ನೀವು? ಹಾಂ, ಮಳೆ ಸ್ಟಾರ್ಟ್ ಆಯ್ತು ಅಂತಾನೆ, ಏನಕ್ಕೆ ಎಲ್ಲ ಹೊರಟ್ರಪ್ಪ? ಮಳೆ ಸ್ಟಾರ್ಟ್ ಆಯಿತು ಅಂತಾನೆ ಏನೋ ಅವ್ರವ್ರ ಮನಸ್ಸಿಗೆ. ಎಲ್ಲರೂ ಹೊರಟರು. ನೋಡಿ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಎಲ್ಲ ನೋಡ್ರಿ, ಎಲ್ಲರೂ ಮೆಲ್ಲಕ್ಕೆ ಒಬ್ಬರು ಹೊರಟಿದ ತಕ್ಷಣ ಎಲ್ಲರೂ ಅವ್ರ ಮನೆಗೆ ಹೊರಟರು. ಈಗ ನಾವು ಹೊರಡ್ತೀವಿ. ಈಗ ಯಾಕೆ ನೀನು ಯಾಕೆ ನಿಂತೆ? ಸಗಣಿ ಹಾಕಬೇಕಾ? ಛೀ ಕಳ್ಳ, ನಾಚಿಕೆ ಆಗಿಲ್ಲ ನಿಮಗೆ? ಎಲ್ಲ ಹೊರಟು. ನಾವು ಹೊರಡ್ತೀವಿ ಈಗ. ಬಾಯ್ ಫ್ರೆಂಡ್ಸ್, ನಾನಿದೊಂದು ಖುಷಿಗಾಗಿ ಮಾಡಿದ ವಿಡಿಯೋ. ನಿಮಗೇನು ಅನ್ನಿಸ್ತು? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತ ಕಾಮೆಂಟ್ ಮೂಲಕ ತಿಳಿಸಿ. ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಿ.